ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಒಂದ್ ನಿಮಿಷ, ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ಡ್ ಇರ್ಬೋದು. ಆಯ್ತಪ್ಪ, ಕೂತ್ಕೊಳ್ಳಿ ಅವರೇ. ಅಂತ ಹೇಳಿದ್ರಲ್ಲ, ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ, ಒಂದ್ ನಿಮಿಷ ಕೂತ್ಕೊಳ್ರಿ, ಉತ್ತರ ಕೊಡ್ಲಿ ಅವ್ರೆ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನಾನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಇದಕ್ಕೆ ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು ಒಂದ್ ನಿಮಿಷ, ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರದಲ್ಲಿ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ, ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಿಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ಇಂಥ ಪಾಪದ ಕೆಲಸ ಒಂದು ಎರಡು ಪಾಪದ ಕೆಲಸ ಬೇಡ. ಯಾವುದು ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೆದು ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೇನೆ ನಾನು. ಕಸದ್ ಮಾತಾಡೋಲ್ಲ ಅವ್ರು. ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ಒಂದು ಮನೆ ನಾನಿಲ್ಲ ಅಂದ್ಬಿಟ್ಟು ಕೂದಲು ಮುನಿರತ್ನವರ ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು.
ಯಾವನೋ ಬೇರೆ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ಇಂಥ ಬಂದಿರೋದು. ಒಳ್ಳೆ ಬಂದರು. ಒಳ್ಳೆ ಚರ್ಚೆ ಆಯ್ತು, ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಎಲ್ಲ ಒಳ್ಳೆ ಡಿಸ್ಕಷನ್ ಆಗಿದೆ. ಕೂತ್ಕೊಳ್ಳಿ, ಒಳ್ಳೆ ಡಿಸ್ಕಷನ್. ಅವರು ಕೂರಿಸ್ತಾರೆ ನೀವು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಸರ್ ಒಂದು ನಿಮಿಷ. ಇಷ್ಟೊತ್ತು ನೀವು ಕೂತ್ಕೊಳ್ಳಿ, ಒಳ್ಳೆ ಕೂತ್ಕೊಳ್ಳಿ, discussion ಆಗಿದೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಸಭಾಧ್ಯಕ್ಷರೇ, ಅವ್ರೇನಾದ್ರು ಮಾತಾಡಿದ್ರೆ ಆಯ್ತು, ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಇಲ್ಲ ಇಲ್ಲ ಸಾಕು, ಪ್ರತಿಪಕ್ಷ ಮಾತಾಡಿ. ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಮಾತಾಡಿದ್ದಾರೆ. ಬೆಂಗಳೂರು ಬಗ್ಗೆ ಕಾಲ ಬಹಳ ಕನ್ಸ್ಕೊಂಡಿದ್ದಾರೆ. ಎಲ್ಲ ಮಾತಾಡೋದಲ್ಲ. ಹೇಳಿ, ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ, ಬಹಳ ಸಂತೋಷ. ಆಯ್ತು, ಪ್ರತಿಭೆ ನಾಯಕ ಮಾತಾಡ್ತಾರೆ. ಆಗ್ಲಿ, ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿಗೆ ಒಳ್ಳೆ ಮಾಡಕ್ ಹೊರಟಿದ್ದಾರೆ. ಒಳ್ಳೇದು ಹೇಳ್ತಾರೆ. ಹೇಳಿ, ಅಣ್ಣ ಒಂದ್ ನಿಮಿಷ. ಅಧ್ಯಕ್ಷ ಬೆಂಗಳೂರಿಗೆ ಒಳ್ಳೇದೇನೆ ಹೇಳ್ತಾರೆ, ಒಳ್ಳೇದೇನೆ ಹೇಳ್ತಾರೆ. ಅದು ಸಂತೋಷ. ಮತ್ತೆ ಮಾತಾಡ್ಬೇಡಿ, ಅವ್ರೆ ಹೇಳ್ದು ಕೇಳಿ. ಬೆಂಗಳೂರಿಗೆ ನಾನು ಹೇಳ್ದು ಕೇಳಿ. ಈಗ ಒಂದ್ ಸೆಕೆಂಡ್ ಇದನ್ನ ಕಮ್ಮಿ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ? ಆಯ್ತು, ಮತ್ತೆ ಹೇಳ್ತಾರೆ. ಇರಿ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಆಯ್ತಲ್ಲ, ಅದು ಹೇಳಿ. ಆಯ್ತು, ಮತ್ತೆ ಎಷ್ಟು ಹೇಳ್ತೀರಿ? ಉಪಮುಖ್ಯಮಂತ್ರಿಗಳೇ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಉಪಮುಖ್ಯಮಂತ್ರಿಗಳೇ, ಮತ್ತೆ ರಿಪ್ಲೈ ಮಾಡಿ ಕೇಳಿ, ಕ್ವಶನ್ ಗೆಲ್ಲಿಕ್ಕೆ ಆಗುದಿಲ್ಲ. 10 ಸತಿ ಅಶೋಕ್ ಆಯ್ತು, ಒಂದ್ ಸೆಕೆಂಡ್. ಇರಿ, ಒಂದ್ ನಿಮಿಷ. ಆಯ್ತು, ಈಗ ಮುನಿರತ್ನ ಅವರೇ, ಕೇಳಿ, ಒಂದ್ ಸೆಕೆಂಡ್. ಆಯ್ತು, ಒಂದು ಪ್ರಕಟಣೆ ಮಾಡಿ. ಒಂದ್ ಸೆಕೆಂಡ್. ಒಂದು ಪ್ರಕಟಣೆಯಲ್ಲಿ ಕೇಳಿ, ಕೇಳಿ. ಒಂದು ಪ್ರಕಟಣೆ ಕೇಳಿ ಇಲ್ಲಿ. ಒಂದ್ ಸೆಕೆಂಡ್, ಮುನಿರತ್ನ ಅವರೇ, ಒಂದ್ ಸೆಕೆಂಡ್. ಈಗ ಕೆಲವು ಮಂತ್ರಿಗಳಿಗೆ ಬಹುಶಃ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ದ ಕಾರಣ ಈಗ ಆಯ್ತು ನೋಡಿ, ಮತ್ತೆ ಮಾತಾಡಿ. ಚರ್ಚೆ ಮುಗಿದಿದೆ. ಈಗ ಚರ್ಚೆಯಲ್ಲಿ ಆಗುದಿಲ್ಲ. ಮೊನ್ನೆ ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಮೊನ್ನೆ ಎಲ್ಲರೂ ಮಾತಾಡೋಕೆ ನೀವು ಎಲ್ಲಿದ್ದೀರಿ? ಇವತ್ತಲ್ಲ ನೀವು ಮಾತಾಡ್ಲಿಕ್ಕೆ, ನಿನ್ನೆ ಮತ್ತೆ ಮೊನ್ನೆ ನಿಮ್ಗೆ ಮಾತಾಡ್ಲಿಕ್ಕಿತ್ತು. ಆವಾಗ ನೀವು ಯಾಕೆ ಬರ್ಲಿಲ್ಲ? ನೀವು ಆವಾಗ ಬರ್ಲಿಕ್ಕೆ ಅಧಿವೇಶನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ಬಂದೇನ್ ಮಾಡ್ತೀರಿ ನೀವು? ಇವತ್ತು ರಿಪ್ಲೈ ಮಾತ್ರ. ಇವತ್ತು ಚರ್ಚೆ ಮಾಡೋದ ಅವಕಾಶ ಇಲ್ಲ. ಬಿಬಿಎಂಪಿ ಚರ್ಚೆ ಮುಗಿದಿದೆ. ನೀವು ಮೊನ್ನೆ ಬರ್ಬೇಕಿತ್ತು. ಮೊನ್ನೆ ಬೇರೆಯವರು ಚರ್ಚೆ ಮಾಡುವ, ನೀವು ಯಾಕೆ ಬರೋದು ಅಸೆಂಬ್ಲಿಗೆ? ನಿಮ್ಗೆ ಬೇಕಾದಾಗ ಬರುದು, ಬೇಕಾದಾಗ ಹೋಗುದು, ಬೇಕಾದಾಗ ನೀವು ಚರ್ಚೆ ಮಾಡಬೇಕು. ಆಗ್ತದ? ಕೂತ್ಕೊಳ್ಳಿ ಇವ್ರೆ. ಅಧ್ಯಕ್ಷ, ಈ ವಾರ್ತೆ ಒಂದ್ ಸೆಕೆಂಡ್. ನಿಮಗೂ ನಿಮ್ಮ ಪೀಠಕ್ಕೂ ಮುನಿರಾಜ್ ಅವರೇ, ನೋಡಿ, ಬಿಬಿಎಂಪಿಗೆ ಚರ್ಚೆ ಮುಗಿದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನೀವೀಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ಇಲ್ಲ, ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಈ ದುರ್ವರ್ತನೆಗೆ ಸಭ್ಯತೆ ನಡ್ಕೊಳ್ಳೋ ರೀತಿಗಳು ಏನ್ ಬೀದಿ ರಕ್ತ ಮಾಡ್ತಾ ಇದ್ದಾರಾ? ರೌಡಿಸಂ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ. ನಿಜ ಅಲ್ವಾ? ಆಯ್ತು, ಇಲ್ಲೇನು ಮಾಡ್ತೀವಿ ನೀವು ನಿಂತ್ಕೊಂಡು? ಏನ್ ಇವ್ರು ಒಬ್ರಿಗೆ ಮಾತಾಡೋದಲ್ಲ?